CDP ಸಾಹೇಬ್ರಿಗೆ ಫೋನ್ ಮಾಡಿದರೆ ಯಾವಾಗೋ ನಿಮ್ಮದು ಕಾರ್ಯಕ್ರಮ ಈಗೈತೇನು? ಹಾಂ ಬಂದೆ ತಡಿ ಈಗ ಅಂತೇಳಿ ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮ, 11 ಗಂಟೆಗೆ ನಾವು ಫೋನ್ ಹಚ್ಚಿದ್ರೆ ಈಗೈತೇನು ಬರ್ತೀನಿ ತಡಿ ಜಾಕ ಮಾಡಿ ಅಂತಾರೆ. ಶಾಸಕರು ಬಂದರೆ ಎಲ್ಲರೂ ಓಡಿ ಬರ್ತಾರೆ ರೀ. ಶಾಸಕರು ಮಿನಿಸ್ಟ್ರು ಬಂದರೆ ಎಲ್ಲರೂ ಓಡಿ ಬರ್ತಾರೆ. ಅವ್ರು ಇಲ್ಲಾಂದ್ರೆ ಯಾರೂ ಬರೋಲ್ಲ. ಯಾಕೆ ಹಿಂಗೆ? ಇವತ್ತು DC ಸಾಹೇಬ್ರು ಬರ್ತಾರಂದ್ರೆ ಬರ್ತಾರೆ, ADC ಸಾಹೇಬ್ರು ಬರ್ತಾರಂದ್ರೆ ಬರ್ತಾರೆ, ಇಲ್ಲ ಯಾರೂ ಬರೋಲ್ಲ. ಯಾವುದೇ ಇಲಾಖೆಗೆ ಹೋಡ್ರಿ ನಿಮ್ದು ಇಲ್ಲಪ್ಪ, ನಿಮ್ದೇನು ನಮ್ಮ ಹತ್ರ ಏನಿಲ್ಲ ಅಂತ ಸೀದಾ ಮಾರಿ ಕೊಡ್ದಂಗೆ ಹೇಳ್ತಾರೆ. ನಮ್ಮೆಲ್ಲ ಪ್ಯಾರಾ ಅಥ್ಲೀಟ್ಸಿಗೆ ಅವಕಾಶಗಳು ಕೊಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ನಮ್ಮ ಜಿಲ್ಲೆಗಳಲ್ಲಿ ಅವಕಾಶ ಇಲ್ಲ. ನೀವು ಹೆಂಗೆ ಓಡ್ತೀರಿ? ನಿಮ್ಗೆ ನಡೆಯಕ್ಕೆ ಬರ್ತೈತಿ? ನಿಮ್ಗೇನು ಓಡಾಕೆ ಬರ್ತೈತಿ? ಮಂದಿ ಓಡೋಗೋರು ಹೋಗ್ತಾರೆ. ನೀವು ಹಿಂದೆ ಹೆಂಗೆ ಬರ್ತೀರಿ? ನೀವು ಕುಂಟ್ಕೊಂತ ಬರ್ತೀರಿ, ನೀವು ಓಡ್ಕೊತ ಬರ್ತೀರಿ, ನೀವು ಜಿಕ್ಕೊತ ಬರ್ತೀರಿ, ಇಂಥ ಮಾತುಗಳನ್ನು ಮಾತಾಡ್ತಾರೆ. ಯಾತಕ್ಕಾಗಿ ಸಭೆ? ಯಾತಕ್ಕಾಗಿ ಸಭೆ? ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಸಭೆ? ಬೇಕೇ ಬೇಕು, ಯಾತಕ್ಕಾಗಿ ಸಭೆ? ಏನು ಇವತ್ತಿನ ದಿನ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಅಂಗವಿಕಲ ಇಲಾಖೆ ಏನು ಕುಂದುಕೊರತೆ ಸಭೆಯನ್ನು ತಾರಾತುರಿಯಾಗಿ ಮಾಡಿದರು. ಯಾವ ವಿಷಯಕ್ಕಾಗಿ ಇದು ಇಷ್ಟು ತಾರಾತುರಿ ಅನ್ನೋ ಬಗ್ಗೆ ನಮ್ಮ ವಿಶೇಷ ಚೇತನರಲ್ಲಿ ಗೊಂದಲ ಮೂಡಿಸಿದೆ. ಆಮೇಲೆ ಜಿಲ್ಲಾ ಅಂಗವಿಕಲ ಇಲಾಖೆ 2016 ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು. 2016 ಕಾಯ್ದೆ ಅಕ್ಟೋಬರಲ್ಲಿ ಬಂದಿರುವಂಥದ್ದು. 2016 ಅಕ್ಟೋಬರಿಂದ ಇವತ್ತಿಗೆ ಸುಮಾರು 9-10 ವರ್ಷಗಳಾದವು. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಇಲಾಖೆಗೆ ಹೋದರೂ ಯಾವುದೇ ರೀತಿಯಾದಂಥ ಸ್ಪಂದನೆಗಳಿಲ್ಲ. ಯಾವುದೇ ಇಲಾಖೆಯು ವಿಶೇಷ ಚೇತನರ ಸ್ನೇಹಿ ವಾತಾವರಣ ಇಲ್ಲ. ಈ ಒಂದು ಕುಂದುಕೊರತೆ ಸಭೆ ಸುಮಾರು 3-4 ಕುಂದುಕೊರತೆ ಸಭೆಗಳಾದವು. ಒಂದು ಕುಂದುಕೊರತೆ ಸಭೆ ವರ್ಷಕ್ಕೊಂದು ಮಾಡ್ತಾರೆ. ಈ ಕುಂದುಕೊರತೆ ಸಭೆ ಆಗಿರುವಂಥ ಕುಂದುಕೊರತೆಯನ್ನು ಆಲಿಸಿರುವಂಥ ಜಿಲ್ಲಾಧಿಕಾರಿಗಳು ಮುಂದಿನ ಕುಂದುಕೊರತೆ ಆಗೋ ಅಷ್ಟರಲ್ಲಿ ಬೇರೆ ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ. ಆಮೇಲೆ ಕುಂದುಕೊರತೆ ಸಭೆಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಪ್ರೊಸೀಡಿಂಗ್ಸ್ ಅಂತ ಇದೆ. ನಮ್ಮ ಇಲಾಖೆಯವರು ಪ್ರೊಸೀಡಿಂಗ್ಸ್ ಮಾಡಬೇಕು, ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಇಲಾಖೆಯವರಲ್ಲಿ ಪ್ರೊಸೀಡಿಂಗ್ಸ್ ಆಗಿರಬೇಕು. ಯಾವುದೇ ಪ್ರೊಸೀಡಿಂಗ್ಸು ಇಲ್ಲಿವರೆಗೂ ನಮಗೆ ಸಿಕ್ಕಿರೋದಿಲ್ಲ. ಪ್ರೊಸೀಡಿಂಗ್ಸ್ ಇಲ್ಲ ಅಂತಂದಮೇಲೆ ನಾವು ಫಾಲೋ ಅಪ್ ಏನು ಮಾಡಬೇಕು? ವೃಕ್ಷಾತನ ಅಂತ ಮಾಡ್ತಿದ್ದಾರೆ. ವೃಕ್ಷಾತನದಲ್ಲಿ ವಿಕಲಚೇತನರಿಗೆ ಅವಕಾಶಗಳಿಲ್ಲಂತೆ. ಬೇರೆ ಜಿಲ್ಲೆಗಳಲ್ಲಿ TCS ಅಂತ ಕಂಪ್ನಿ, ಆಮೇಲೆ ಎಕ್ಸೆಂಚರ್ ಅಂತ ಕಂಪ್ನಿಗಳು ಇವರೆಲ್ಲನೂ ಕೂಡ ಮ್ಯಾರಥಾನ್ಸ್ ಮಾಡ್ತಾರೆ. ನಮ್ಮೆಲ್ಲ ಪ್ಯಾರಾ ಅಥ್ಲೀಟ್ಸಿಗೆ ಅವಕಾಶಗಳು ಕೊಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ನಮ್ಮ ಜಿಲ್ಲೆಗಳಲ್ಲಿ ಅವಕಾಶ ಇಲ್ಲ. ನೀವು ಹೆಂಗೆ ಓಡ್ತೀರಿ? ನಿಮ್ಗೆ ನಡೆಯಕ್ಕೆ ಬರ್ತೈತಿ? ನಿಮ್ಗೇನು ಓಡಾಕೆ ಬರ್ತೈತಿ? ಮಂದಿ ಓಡೋಗೋರು ಹೋಗ್ತಾರೆ. ನೀವು ಹಿಂದೆ ಹೆಂಗೆ ಬರ್ತೀರಿ? ನೀವು ಕುಂಟ್ಕೊಂತ ಬರ್ತೀರಿ, ನೀವು ಓಡ್ಕೊತ ಬರ್ತೀರಿ, ನೀವು ಜಿಕ್ಕೊತ ಬರ್ತೀರಿ, ಇಂಥ ಮಾತುಗಳನ್ನು ಮಾತಾಡ್ತಾರೆ. ವಿಶೇಷ ಚೇತನರಿಗೆ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು. ಅಂಗವಿಕಲರು, ವಿಕಲಚೇತನರು ಈ ಯಾವ ಶಬ್ದಗಳನ್ನು ಬಳಸುವಂತಿಲ್ಲ ಯಾರೇ ಆಗಲಿ, ಅದು ಯಾವುದೇ ಅಧಿಕಾರಿಗಳಾಗಲಿ. ಇವತ್ತಿಗೂ ಸಹ ಇವತ್ತು ಸಭೆಯಲ್ಲಿ ಎಷ್ಟೋ ಅಧಿಕಾರಿಗಳು ಅಂಗವಿಕಲರು ಅಂತೇಳಿ ಶಬ್ದ ಬಳಸ್ತಾರೆ. ಸುಮಾರು 62 ಇಲಾಖೆಗಳಿಗೆ ಪತ್ರ ವಹಿವಾಟು ಆಗಿದೆ. ಎಲ್ಲ ಇಲಾಖೆಗಳು ಈ ಒಂದು ಜಿಲ್ಲಾ ಕುಂದುಕೊರತೆ ಸಭೆಗೆ ಬರಬೇಕು ಅಂತೇಳಿ. ಮೊಟ್ಟ ಮೊದಲನೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ. DC ಆಫೀಸ್ ಮುಂದೆ ನಾವು ವಿಶೇಷ ಚೇತನರು ತಂದು ಗಾಡಿ ಹಚ್ಚಬೇಕಂತಂದರೆ ಇಲಾಖೆದವ್ರು ಇಲ್ಲ ಗಾಡಿ ಹಚ್ಚಿರಿ, ನಿಮ್ಮ ಹತ್ರ ಏನಾರ ಐತೇನೆ ಎದಕ್ಕೆ ಬಂದಿರಿಲ್ಲ ಅಂತ ಕೇಳ್ತಾರೆ ಇಲ್ಲಿದ್ದವ್ರು. ಇದನ್ನು ಯಾರು ಮಾಡಬೇಕು? ನಮ್ಮ ಇಲಾಖೆಯವರು ಮೊದಲು ಅವರಿಗೆ ಡಿಪಾರ್ಟ್ಮೆಂಟ್ದವರಿಗೆ ಲೆಟ್ರ್ ಕೊಡಬೇಕು. ಹಿಂಗೆ ವಿಶೇಷ ಚೇತನರು ಬರ್ತಾರೆ ಇಲ್ಲಿ, ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ನಿಮ್ದು ಏನಿದೆ, ನಿಮ್ದು ಏನು ಕೆಲಸ ಇದೆ ನೀವು ಮಾಡಿರಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಮಾತಾಡಬೇಕಾದ್ರೆ ವಿಶೇಷ ಚೇತನರಿಗಾದ ಅವರೇ ಆದ ಆತ್ಮಸ್ಥೈರ್ಯ ಇದೆ, ಆತ್ಮಗೌರವ ಅಂತಿದೆ. ಎಲ್ಲರೂ ಎಲ್ಲಿಂದ ಬಂದಾರ? ವಿಕಲಚೇತನರು, ಎಲ್ಲ ವಿಶೇಷ ಚೇತನರು, ಸ್ಪೆಷಲಿ ಏಬಲ್ಡು, ಅವರು ಅಲ್ಲಿಂದನೇ ಬಂದಾರ. ಎಲ್ಲೇ ರೋಡ್ ಮ್ಯಾಗ ಬಿದ್ದಿಲ್ಲ. ಅವ್ರಿಗೆ ಎಷ್ಟು ಗೌರವ ಇದೆ ಅಷ್ಟೇ ಗೌರವ ನಮಗೂ ಇದೆ. ಅವರು ಎಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಅಷ್ಟು ಕ್ಷೇತ್ರದಲ್ಲಿ ಸಾಧನೆ ನಾವು ಕೂಡ ದೇಶಕ್ಕಾಗಿ ಮಾಡಿದ್ದೀವಿ. ಅವ್ರಿಗಿಂತ ಹೆಚ್ಚು ಆತ್ಮಸ್ಥೈರ್ಯ ನಮ್ಮಲ್ಲಿಯೂ ಇದೆ. ಯಾಕೆ ಕಡೆಗಣೆ ಆಗ್ತಿದೆ? 2016 ಕಾಯ್ದೆ ಯಾರಿಗೂ ಗೊತ್ತಿಲ್ಲ. ನೀವು ಬೇಕಾದ ಇಲಾಖೆಗೆ ಹೋಗಿ, ಕೃಷಿ ಇಲಾಖೆಗೆ ಹೋಗಿ, ನಿಮ್ದು ಏನೂ ಇಲ್ಲ ರೀ, ಎಲ್ಲರದ್ದು SC/ST ಮಾದರಿಯಲ್ಲಿ ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ರಿ, ಅರಿಶಿನ ಪುಡಿ, ಅರಿಶಿನದ ಚೀಟಿ, ಸೋಪ 10 ರೂಪಾಯಿ ಕೊಡ್ತಾರೆ. ನ್ಯಾಯಬೆಲೆ ಅಂಗಡಿಯವರು 30 ರೂಪಾಯಿ ತೊಗೋತಾರೆ ನಮ್ಮ ರೇಷನ್ ನಮಗೆ ಕೊಡೋಕೆ. ವಿಶೇಷ ಚೇತನ ಎಲ್ಲಿಂದ ತಂದು ಕೊಡಬೇಕು ಪಾಪ?
ಪ್ರತಿಶತ 99 ವಿಶೇಷ ಚೇತನರು ಬಿಲೋ ಪೋವರ್ಟಿ ಲೈನ್ ಇದ್ದಾರೆ. ಅವ್ರ ಹತ್ರ ದುಡ್ಡು ಇಲ್ಲ ರೀ. ಎಲ್ಲಿಂದ ತರಬೇಕು ದುಡ್ಡು? ಅವ್ರ ಹತ್ರ ನೀವು ದುಡ್ಡು ತೊಗೋತೀರಾ? ಇಷ್ಟೆಲ್ಲ ಸಮಸ್ಯೆಗಳದಾವು. ಇವತ್ತು ಇಲಾಖೆ 15ರಿಂದ 20 ಇಲಾಖೆಗಳಿಂದ ಅಧಿಕಾರಿಗಳು ಬಂದಿದ್ದಾರೆ. ಮುಖ್ಯ ಅಧಿಕಾರಿಗಳು ಯಾರೂ ಇಲ್ಲ. ಮತ್ತು ಯಾರ ಹತ್ರ ಹೇಳೋಣ? ಈಗ ಪಾಪ ಅವರು ಈಗ ಬಂದಿರೋಂಥವ್ರು ನೀವು ಹೋಗಿ ಮಾಡ್ಕೊಂಬ ಅಂತ ಹೇಳ್ತಾರೆ ಅವ್ರು ಅಧಿಕಾರಿಗಳು. ಈಗ ದೊಡ್ಡ ಅಧಿಕಾರಿ ಬಂದರೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೋ, ಈಗ ಚಿಕ್ಕ ಪಾಪ ಸಿಬ್ಬಂದಿ ವರ್ಗದವ್ರಿಗೆ ಹೇಳಿದರೆ ಅವ್ರು ಬರ್ಕೊಂಡೋಗಿ ಸರ್ ಹಿಂಗೆ ಹೇಳಿದ್ರಿ ಸರ್ ತಗೋರಿ ಅಂತ ಹಿಂಗೆ ಇಟ್ಟು ಬಿಡ್ತಾರೆ. ತಂದೆ ತಾಯಿ ಕಡೆ ಹೋಗಿ ಅಂತೇಳಿ ಇವಾಗ ಹೋಗಿಬಿಡ್ತಾರೆ ಅವ್ರ ಕೆಲಸಕ್ಕೆ. ಅವರು ಮತ್ತು ಯಾವಾಗ ಡಿಸೆಂಬರ್ 3ಕ್ಕೆ ಗೊತ್ತಾಗುತ್ತೆ ನಾವು ಏನದೀವಿ, ನಮ್ದು ಏನದ, ಏನು ಸಮಸ್ಯೆ. ಅಲ್ಲಿ ತನಕ ನಮಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನೀವು ಎಲ್ಲಿದ್ದೀರಿ, ಅದಿರಿ, ಸತ್ತಿರಿ. ಅವರಿಗೆಲ್ಲ ಒಂದಿಷ್ಟು ಅನುದಾನಿತ ಸಂಘಗಳು ಸಂಸ್ಥೆಗಳು ಒಂದಿಷ್ಟು ಅದಾವು, ಶಾಲಾ ಕಾಲೇಜುಗಳು ಒಂದಿಷ್ಟು ಅದಾವು. ಅಲ್ಲಿ ಹೋಗ್ತಾರೆ, ಅವ್ರಿಗೆ ಏನು ಬೇಕು ಅದು ಸಿಗುತ್ತಾ, ಅದು ಏನು ಬೇಕು ಅದು ಮಾಡ್ತಾರೆ. ಉಳಿದಂಥ ಸಂಘ ಸಂಸ್ಥೆಗಳಿಗೆ ಒಂದು ದಿವ್ಸ ಕರೆಯಲ್ಲ, ಒಂದು ದಿವ್ಸ ಕೇಳಲ್ಲ, ಏನು ಮಾಡಾಕತ್ತೀರಿ ಅನ್ನಲ್ಲ. ಎಷ್ಟು ಸರ್ವೆ ಅಂತ ಮಾಡಿದ್ದಾರೆ ಇವರು, ಎಷ್ಟು ಇಲಾಖೆಗಳಿಗೆ ಪತ್ರಗಳು ಕೊಟ್ಟಿದ್ದಾರೆ, ಎಷ್ಟೋ ಪತ್ರ ವಹಿವಾಟುಗಳಾಗಿದೆ ನಮ್ಮಲ್ಲಿ. ಸುಮಾರು 100-150 ಪತ್ರಗಳ ವಹಿವಾಟುಗಳನ್ನು ಮಾಡಿದ್ದಾರೆ. ಒಂದಕ್ಕೂ ಹಿಂಬರಗಳಿಲ್ಲ. ಮೊನ್ನೆ CO ಸಾಹೇಬರು ನನಗೆ ಕೂಡ ಸ್ವತಃ ಒಂದು ಹಿಂಬರ ಕೊಟ್ಟಿದ್ದಾರೆ. ನಿಮ್ಮ ಇಲಾಖೆಯಿಂದ ನೀವು ಏನಿದೆ ಅದನ್ನು ತೊಗೊಳ್ಳಿ ಅಂತ. ನಮ್ಮ ಇಲಾಖೆಯಿಂದ ಇವತ್ತಿನ ತನಕ ಅದಕ್ಕೆ ಉತ್ತರನೂ ಇಲ್ಲ. ವಿಶೇಷ ಚೇತನರಿಗೆ ಕ್ರೀಡಾ ಇಲಾಖೆಗಳಿಗೆ ಶಾರ್ಟ್ ಪುಟ್ ಮಾಡಬೇಕಾದ್ರೆ ಅವ್ರದ್ದೇ ಆದಂಥ ಚೇರ್ಗಳಿದೆ. ಅದನ್ನು ಮಾಡಬೇಕಂತೇಳಿ 2016 ಕಾಯ್ದೆ ಹೇಳುತ್ತೆ. ನಾವು ಅದನ್ನು ಹೋದ ವರ್ಷ ಕುಂದುಕೊರತೆ ಸಭೆಯಲ್ಲಿ ಹೇಳಿದ್ವಿ. ಇವತ್ತಿನ ತನಕ ಇಲ್ಲ. ಅದು ಏನು ಮಾಡೋದು ಸರ್? ಎಷ್ಟಂತ ಅಲ್ಲಿ ಬಹಿಷ್ಕಾರ ಮಾಡದೆ ಹೇಳಿದ್ದನ್ನು ಕೇಳೋದು, ಮತ್ತೆ ಬರೋದು. 3ನೇ ತಾರೀಕು ದಿನಾಂಕ 3ನೇ ತಾರೀಕು ಏನಂತಾರೆ ನಮ್ಮ ವಿಶೇಷ ಚೇತನರ ದಿನಾಚರಣೆಯನ್ನು ಮಾಡೋದು. ಅವ್ರು ಅನ್ನ ಸಾರು ಹಾಕ್ತಾರೆ. ಅನ್ನ ಸಾರು ನಮಗೆ ಅನ್ನ ಸಾರು ಇಲ್ಲ. ಎಲ್ಲರೂ ಬರ್ರಿ, ನಾನೇ ಹಾಕ್ತೀನಿ ಎಲ್ಲರಿಗೂ ಅನ್ನ ಸಾರು. ಇಷ್ಟೆಲ್ಲ ಸಮಸ್ಯೆಗಳನ್ನು ಇವರು ನಿಜವಾಗಿಯೂ ನಮಗೆ ಪರಿಗಣಿಸದೆ ಈ ಕಾಟಾಚಾರಕ್ಕಾಗಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅಂತಂದರೆ, ಮೊನ್ನೆ ದಿನಾಂಕ 25ರಂದು ಎಲ್ಲ ತಾಲೂಕು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದರು. ನೋಡಬೇಕಂತ ನಾನು ಕೂಡ ಮುದ್ದೇಬಾಳ ತಾಲೂಕಿನ ಕ್ರೀಡಾಕೂಟಕ್ಕೆ ಹೋಗಿದ್ದೆ. ಯಾವುದೇ ಒಬ್ಬ ತಹಸೀಲ್ದಾರ್ ಇಲ್ಲ, ಕಾರ್ಯನಿರ್ವಾಹಕ ಅಧಿಕಾರಿಗಳಿಲ್ಲ. CDP ಸಾಹೇಬ್ರಿಗೆ ಫೋನ್ ಮಾಡಿದರೆ, ಯಾವಾಗೋ ನಿಮ್ಮದು ಕಾರ್ಯಕ್ರಮ ಈಗೈತೇನು? ಬಂದೆ ತಡಿ ಈಗ ಅಂತೇಳಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮ, 11 ಗಂಟೆಗೆ ನಾವು ಫೋನ್ ಹಚ್ಚಿದ್ರೆ ಈಗೈತೇನು ಬರ್ತೀನಿ ತಡಿ ಜಾಕ ಮಾಡಿ ಅಂತಾರೆ. ತಹಸೀಲ್ದಾರ್ ಮೇಡಮ್ಗೆ ಫೋನ್ ಹಚ್ಚಿದ್ರೆ ನಂದು ಬೇರೆ ಕಡೆ ಕೆಲಸ ಇದೆ. ಶಾಸಕರು ಬಂದರೆ ಎಲ್ಲರೂ ಓಡಿ ಬರ್ತಾರೆ ರೀ. ಶಾಸಕರು ಮಿನಿಸ್ಟ್ರು ಬಂದರೆ ಎಲ್ಲರೂ ಓಡಿ ಬರ್ತಾರೆ. ಅವ್ರು ಇಲ್ಲಾಂದ್ರೆ ಯಾರೂ ಬರಲ್ಲ. ಯಾಕೆ ಹಿಂಗೆ? ಇವತ್ತು DC ಸಾಹೇಬರು ಬರ್ತಾರಂದ್ರೆ ಬರ್ತಾರೆ, ADC ಸಾಹೇಬರು ಬರ್ತಾರಂದ್ರೆ ಬರ್ತಾರೆ. ಇಲ್ಲ, ಯಾರೂ ಬರಲ್ಲ. ಯಾವುದೇ ಇಲಾಖೆಗೆ ಹೋಡ್ರಿ, ನಿಮ್ದು ಇಲ್ಲಪ್ಪ, ನಿಮ್ದೇನು ನಮ್ಮ ಹತ್ರ ಏನಿಲ್ಲ ಅಂತ ಸೀದಾ ಮಾರಿ ಹೊಡ್ದಂಗೆ ಹೇಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟದವರು 2016 ಕಾಯ್ದೆಯನ್ನು ತಿಳ್ಕೋಬೇಕು. ವಿಶೇಷ ಚೇತನರಿಗೆ 2016 ಕಾಯ್ದೆ ಅಡಿಯಲ್ಲೇ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅವರು ವಿಶೇಷ ಚೇತನರಿಗೆ. ಆದರೂ ಆಗ್ತಾ ಇಲ್ಲ. ಅದು ಆಗಬೇಕು. ಅವರಿಗೆ ಅದು ಅರಿವು ಇಲ್ಲ. ಅವರಿಗೆ ಅರಿವು ಬರಬೇಕಂದ್ರೆ ನಮ್ಮ ಇಲಾಖೆಯಿಂದ ಹಿಂಗಿದೆ ಅಂತ ಇವರಿಗೆ ಪತ್ರ ವಹಿವಾಟುಗಳಾಗಬೇಕು. ಅವರಿಗೆ ಕಾರ್ಯಾಗಾರಗಳನ್ನು ಮಾಡಬೇಕು ಇಲಾಖೆದವರಿಗೆ. ಅವಾಗ ಗೊತ್ತಾಗುತ್ತೆ. ಫ್ಲೆಕ್ಸ್ಗಳನ್ನು ಮಾಡಬೇಕು ಅಂತೇಳಿ ಹೇಳ್ತದೆ. ಎಲ್ಲಿದೆ ಒಂದರ ಫ್ಲೆಕ್ಸ್ ತೋರಿಸ್ಬಿಟ್ರಿ ನಮ್ಮ ಇಡೀ ಜಿಲ್ಲೆಯಲ್ಲಿ 2016 ಕಾಯ್ದೆಗೆ ಸಂಬಂಧಪಟ್ಟಂಥ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಎಲ್ಲೂ ಇಲ್ಲ. ಹೀಗಾಗಿ ವರ್ಷದಂತೆ ಪ್ರತಿ ವರ್ಷವೂ ಕುಂದುಕೊರತೆ ಸಭೆ 2 ತಿಂಗಳು 3 ತಿಂಗಳಿಗೊಮ್ಮೆ ಮಾಡುವಂಥ ಕುಂದುಕೊರತೆ ಸಭೆನ ಇವರು ವರ್ಷಕ್ಕೊಂದು ಸಲ ಕುಂದುಕೊರತೆ ಸಭೆ ಮಾಡ್ತಾರೆ. ನಮ್ಮ ಶ್ರವಣ ದೋಷ ಮಕ್ಕಳಿಗೆ ಎಲ್ಲ ಶಾಲೆ ಕಲಿತು ಎಲ್ಲ ಮಾಡಿದರೂ ಅವರಿಗೆ ಅವಕಾಶ ಇದ್ರೂ ಕೂಡ ಅವರಿಗೆ ನೌಕರಿ ತೊಗೊಳ್ಳೋದಿಲ್ಲ. ಇವ್ರಿಗೆ ಮನಸ್ಸಿಗೆ ಬಂದಂಗೆ ಟೆಂಡರ್ ಮಾಡ್ತಾರೆ, ಲಾಟ್ರಿ ಮಾಡ್ತಾರೆ. ಇವ್ರು ಮಾಡಿದಾರೋ, ಇವ್ರು ಮುಂಚೆ ಬಂದಂಥ ಅಧಿಕಾರಿ ಮಾಡಿದಾರೋ, ಅದೆಲ್ಲ ಸೆಕೆಂಡರಿ. ಬಟ್ ಅದು ಆಗಿದೆ, ಅದೇ ಸತ್ಯ. ಹೀಗಾಗಿ ಇಲ್ಲಿ ಯಾವುದೇ ಕೆಲಸ ಆಗೋದಿಲ್ಲ, ಯಾವುದೇ ಕಾರ್ಯರೂಪಕ್ಕೆ ಬರೋದಿಲ್ಲ, 2016 ಕಾಯ್ದೆ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂಥೇಳಿ ಈ ಒಂದು ಕುಂದುಕೊರತೆ ಸಭೆಯನ್ನು ನಾವು ಬಹಿಷ್ಕರಿಸಿ ಹೊರಗೆ ಬಂದಿದ್ದೀವಿ ಸರ್. ಹಾಗಾದರೆ ನಿಮ್ಮ ಸಮಸ್ಯೆಗಳಿಗೆ ನೇರ ಹೊಣೆ ಯಾರನ್ನು ಮಾಡ್ತೀರಿ? ರಾಜ್ಯ ಸರ್ಕಾರ ಮಾಡ್ತಿರೋ, ಜಿಲ್ಲಾಡಳಿತ ಮಾಡ್ತಿರೋ? ರಾಜ್ಯ ಸರ್ಕಾರಕ್ಕೆ ನೇರ ಹೊಣೆ ಬಾಯಿಲೇ ಹೇಳ್ಬೋದು ಸರ್. ಆದರೆ ಹೋಗಿ ಯಾವುದೇ ಮಿನಿಸ್ಟ್ರಿಗೂ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ಯಾವುದೇ ನಮ್ಮ ಕಮಿಷನರ್ ಸಾಹೇಬ್ರಿಗೂ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೂ ಭೇಟಿ ಆಗ್ಲಿಕ್ಕಾಗೋದಿಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಬರೋರು ಯಾರು? ನಮ್ಮ DC ಸಾಹೇಬರು, ನಮ್ಮ DDW ಸಾಹೇಬರು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳು. ಇವ್ರಿಗೆ ಇಷ್ಟೆಲ್ಲ ಪತ್ರ ವಹಿವಾಟು ಮಾಡಿದ್ರು ನಮ್ಮ ಇಂಪ್ಲಿಮೆಂಟೇಷನ್ ಎಲ್ಲಿದೆ? ಸೊ ಇಂಪ್ಲಿಮೆಂಟೇಷನ್ ಇಲ್ಲ ಅಂದ್ರೆ ನಾವು ನೇರ ಹೊಣೆ ಜಿಲ್ಲಾಡಳಿತನೇ ಮಾಡ್ತೀವಿ ಸರ್. ಕೊಡೋಂಗಿಲ್ಲ ಸರ್. ಆ ರೀತಿ ಆಗಿದೆ ನಮ್ಮ ಸಮಸ್ಯೆ. ಮಹೇಶ್ ರಾಮನಾಥ್ ತೋಟದ್ ಸರ್, ಕರ್ನಾಟಕ ರಾಜ್ಯ ಅಂಗವಿಕಲರ ವಿಶೇಷ ಚೇತನರ ವೀಲ್ಚೇರ್ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಸರ್. ದಿವಸ
ನಮ್ಮ ಎಲ್ಲ ವಿಕಲಚೇತನರು ಈ ಒಂದು ಸಭೆಯನ್ನು ಬಹಿಷ್ಕರಿಸಿ, ನಾವು ಯಾವ ಕಾರಣಕ್ಕಾಗಿ ಬಹಿಷ್ಕರಿಸಿವಿ ಅಂದರೆ, ಈಗಾಗಲೇ ಒಂದು ನಮ್ಮ ಕುಂದುಕೊರತೆ ಸಭೆಯನ್ನು ಸುಮಾರು 1 ವರ್ಷದ ಮೇಲ್ಪಟ್ಟಾಯಿತು ಕರೆದು. ಆಮೇಲೆ ಆ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೊಗೊಂಡಿದ್ರು, ನಮ್ಮ ಸಮಸ್ಯೆಗಳನ್ನು ಏನು ವಿಕಲಚೇತನರ ಜಿಲ್ಲೆಯ ಎಲ್ಲ ವಿಕಲಚೇತನರ ಕುಂದುಕೊರತೆಗಳು ಏನದಾವ ಅಂತ ನಾವೆಲ್ಲ ತಿಳಿಸಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಕೆಲಸನೂ ಅದರಲ್ಲಿ ಒಂದು ಕೆಲಸ ಕೂಡ ಆಗಿಲ್ಲ. ಆಮೇಲೆ ಪ್ರತಿ ಈ ನಮ್ಮ 2016 ಆ್ಯಕ್ಟ್ ಹಲವು ವರ್ಷಗಳದು ಆಗಿ ಅದನ್ನು ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಜಾರಿಯಾಗಿಲ್ಲ. ಅದಕ್ಕೆ ನಾವು ನಮ್ಮ ವಿಕಲಚೇತನರ ಪ್ರತಿಯೊಂದು ಕೂಗು ರಕ್ಷಣೆಗೋಸ್ಕರ ಈ ಸಭೆಗಳನ್ನು ಕರಿತೀರಿ ಅಂತ ಹೇಳ್ಬಿಟ್ಟು ನಾವು ಈ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ನನ್ನ ಹೆಸರು ವಿನೋದ್ ಖೇಡ್ ಅಂತೇಳಿ, ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ವಿನೋದ್. अभी बीजापुर से आप लोग फिजिकल हैंडीकैप फेडरेशन से बात कर रहे हैं. जो हमारा डिस्ट्रिक्ट कलेक्टर है, अभी 3 बरस को एक बार जो हमारा जो फिजिकल हैंडीकैप का क्या प्रॉब्लम थे उसके अंदर उन्होंने सुनाई करने के लिए हम लोग बुलाते, और उसके साथ में जो हमारा जो है सब इलाके, कितना है इलाके, 40 इलाके, वो सब लोगों को भी बुलाते. एग्रीकल्चर हुआ और लैंड आर्मी हुआ और एक्सेट्रा एक्सेट्रा सब लोगों को बुलाते, लेकिन कोई भी नहीं आता. आज वो हम लोगों को बाहर डाल के अभी हमारा कलेक्टर साहब अंदर मीटिंग ले रहे. जो हैंडीकैप्ड लोग हम इधर है, वो क्या है, अभी जो कर्नाटका गवर्नमेंट के अंदर URW और VRW करके उनको भर्ती कर लिए, उनके साथ में वो लोग बातचीत कर रहे हैं. लेकिन वो हैंडीकैप लोग नहीं, हैंडीकैप लोग हम लोग VRW MRW हैंडीकैप नहीं. क्या होते मालूम है, कभी भी हमारा वर्ल्ड डिसेबल डे आते, वर्ल्ड डिसेबल डे के अंदर क्या होते हैं, USA यूनाइटेड स्टेट गवर्नमेंट के अंदर हमारा जो भारत सरकार था, उन्होंने उसके अंदर नहीं लिए थे. नहीं, क्योंकि तुम्हारे कंट्री के अंदर आप लोग फिजिकल हैंडीकैप के क्या सुविधा दे. अभी तुमने क्या प्रॉब्लम हमारा देखो क्या, अभी हमारा 2016 को 10 बरस हो गया. 2016 आने के लिए हम लोग 10 बरस स्ट्राइक किए, 10 बरस फाइट किए सेंट्रल गवर्नमेंट से, लेकिन अभी तक कर्नाटक के अंदर इम्प्रूवमेंट नहीं हुआ. और उसके बारे में अभी हमारा DC और जज को और प्यून को और डॉक्टर को सभी को बोलना है करके 2016 एक्ट बोलते. फिजिकल हैंडीकैप क्यों आते और बर्थ से क्या प्रॉब्लम होते, इसके बारे में सबको सुनाई देना और सबको ये बात बताना. और 2016 एक्ट के अंदर सभी भी जो फिल्म पैकेज हो या मंदिर हो या चर्च हो, सभी के अंदर रैंप होना. लेकिन हमारा क्या, ये जिला आधारित और स्टेट गवर्नमेंट है, इतना दिन से हुआ, 6 महीने 6-10 साल से हुआ, ये लोग सो रहे. फिजिकल हैंडीकैप लोगों को जो भी सुविधा, जो भी मिनिस्टर है, MLA MP, वो सभी लोग गंदी नाले के कीड़े हैं. ये हम लोग जाते थे, वो लोग उसको उधर ही उसको बैठाने दो, उसको उधर आने के लिए मत छोड़ो. उसके अंदर के जो छैला रोक लेते हैं, उसके जो उसके अगल बगल मिलते ना, ये लोग है ना, हमें जाने से पहले वो लोग बोलते. फिर भी वो हमारा जो 5% के अंदर सब हैंडीकैप लोगों को बाइक देना करके बोले, तो वो लोग क्या बोलते हैं मालूम है क्या, वो अपना जो मंदिर है वो मंदिर को डाला, और वो रोड है वो रोड को डाला. हमारा देने वाला का जो पैसा है वो लोग खा को सो जाते. और जो भी है वो हमारे लिए मरे हैं. जो इधर डिस्ट्रिक्ट में अंदर इधर बीजापुर जिले के अंदर 6 लोग MLA, 2 लोग मिनिस्टर, वो अंगविकल के बारे में वो जिंदा नहीं, वो सब खुद के लिए जिंदा है, खुद के बाल बच्चे के लिए. और अपना जो ये है क्या, वो अपना जो आस्ती है उसके अंदर दोगुना करने के लिए वो है. लेकिन हमारे लिए कोई भी मिनिस्टर नहीं. मालूम है सर, सरकार तो जो है सब ज़मीन वगैरह दे रही है. अभी सरकार जो है गवर्नमेंट है, दूसरों को ज़मीन जायदाद दे रही है, लेकिन तुमने क्या कही? देखो, सरकार तो दूसरों को जमीन जायदाद दे रहे. अभी हमारा फ्रेंड ने आपको बताया, वो क्या है, चुपने सरकार के अंदर क्या रहते, 5% आप लोग किसी को एक हैंडीकैप देना, नहीं तो उनका एडिट नहीं होता बरस को एक बार. वो इसलिए वो क्या बोलते हैं, उनके अंदर जो पहचान करते, दे तो दे नहीं सकता. अभी दिए घर के अंदर वो चाहे क्या, उसके अंदर खिड़की नहीं, बाथरूम नहीं, टॉयलेट नहीं, वो देने के लिए नहीं सोच रहे, चुप देना. लेकिन वो लोग दे तो हम लोग कहीं को ऐसे इधर आए तो देखो, अभी हमारे DC को मालूम है, हम लोग इधर बम मार रहे, वो अंदर मीटिंग चला रहे. यही हमारा सेंट्रल गवर्नमेंट का. अभी हमारा देखो गारंटी के अंदर 45 करोड़ लोग फिजिकल हैंडीकैप का फाइनेंस. अभी हमारा कर्नाटक सरकार क्या किया, जो गृह लक्ष्मी करके हमारा वो माँ और बहन को दिया, उनको देने के लिए हमारा क्या भी मजबूरी नहीं. हमें क्या बोल रहे,
फिजिकल हैंडीकैप लोगों के रहे सो 45 करोड़ रुपए से उनको कहीं को देना, ऐसा ही हो रहा है ना। अभी आप लोग पूछते हैं कहीं कुछ तुम्हारा नहीं दिया, ऐसा ही जो सरकार है उसको सुनाई भी नहीं देता, दिखाई भी नहीं देता। डीसी सर से क्या मांगे तुम्हारे? अभी डीसी सर से हमारा मंगा है, अभी रहे सो हमारा फिजिकल हैंडीकैप DDW कर खाए उसको सस्पेंड करना और हुए सो टेंडर अलग से बनाना। अभी दूसरा बार मीटिंग सभी इलाके के हमारा जो 46 डिपार्टमेंट आते हैं, सब डिपार्टमेंट के अंदर मेन ऑफिसर रहना, उसके बाद ही हम लोग ये मीटिंग को आते हैं, नहीं तो हमें नहीं आते। DW को जो सस्पेंड करना बोल रहे हैं, क्या कारण से सस्पेंड कर? DDW क्या किया, वो टेंडरदार से पैसा लेकर उसके नाम से टेंडर दिया। वो टेंडर अभी 1 महीना उसका हुआ, वो 6 महीने का पिछले का उसको तनख्वाह निकाल के दे दिया। ऐसा ही गोलमाल हो रहे। अभी कार का टेंडर नहीं हुआ, अभी कार 2 महीने से कार का सभी पैसा घपला कर रहे हैं ये लोग। अभी कम से कम हमारा जो डिपार्टमेंट है 5 बरस से एडिट नहीं हुआ। आपको एडिट नहीं हो रहा, क्योंकि ये सब घपला कर रहे हैं लोग, इसलिए हमें बोल रहे हैं उसको एडिट करो। अभी जो भी हैंडीकैप्ड ये कुछ भी एक सुविधा लकड़ी जाने तो ऑनलाइन पे आप एप्लीकेशन डालो कर बोलते, ऑनलाइन डालो तो शर्मन है। एक लकड़ी लेने के लिए 10 बार उन्हें ऑनलाइन फिरना है, तो ये क्यों हमना को चाहिए? इसके बारे में कितना बार उसके DDW को बोले, तो हमारे DC को बोले, तो कर्नाटक सरकार को बोले थे, वो लोग सुनता नहीं। इसलिए हम लोग क्या बोल रहे हैं, आज लोग करो या मरो, नहीं तो आने टाइम में आपका ये जो है, अभी ये आज सैंपल है, अभी 3 तारीख को है ना, वो अभी ये दूसरा रूप लेकर के उसको हमें DC को वार्निंग कर रहे हैं। तुम्हारा नाम? अशोक वालिकार, डिस्ट्रिक्ट सेक्रेटरी।